Hello student. Today class we shall discuss some more important examples on regular Flossie methods. So the given question is find a real root of the equation, a real root of the equation, root of the equation, real root of the equation. That equation they are given x log base 10 x is equal to 1.2 by regular Flossie method, regular Flossie method correct to 4 decimal places, correct to 4 decimal places. Okay, ನೋಡಿ ಕ್ವೆಶ್ಚನ್ ಏನು ಕೊಟ್ಟಿದ್ದಾನೆ, ರಿಯಲ್ ರೂಟ್ ಆಫ್ ದ ಈಕ್ವೇಶನ್. ವಾಟ್ ದೇ ಆರ್ ಗಿವನ್ ಇನ್ ಅ ರಿಯಲ್ ರೂಟ್ ಆಫ್ ದ ಈಕ್ವೇಶನ್ ಎಕ್ಸ್ ಲಾಗ್ ಎಕ್ಸ್, ಲಾಗ್ ಇನ್ ಟರ್ಮ್ಸ್ ಆಫ್ ನಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥದ್ದು ಬೇಸ್ 10 ನಲ್ಲಿ ಕೊಟ್ಟಿದ್ದಾನೆ, ವಿಚ್ ಈಕ್ವಲ್ಸ್ 1.2 ಕೊಟ್ಟಿದ್ದಾನೆ ನಮಗೆ. ಸೊ ರೆಗ್ಯುಲರ್ ಫ್ಲಾಸಿ ಮೆಥಡನ್ನು ಯೂಸ್ ಮಾಡಬೇಕು. ಬಟ್ ದೇ ಆರ್ ನಾಟ್ ಗಿವನ್ ಇನಿಷಿಯಲ್ ಕಂಡೀಷನ್ಸ್. ಸೊ ಇನಿಷಿಯಲ್ ಕಂಡೀಷನ್ಸನ್ನು ನಾವು ಅಸ್ಯೂಮ್ ಮಾಡ್ಕೋಬೋದು. ಸೊ 0ದಿಂದ ಆರ್ ಎಕ್ಸೆಪ್ಟ್ 0, 1, 2, 3, 4 ಈ ರೀತಿಯಾಗಿ ಇನಿಷಿಯಲ್ ಕಂಡೀಷನ್ಸನ್ನು ಕನ್ಸಿಡರ್ ಮಾಡ್ಕೋಬೋದು. ಸೊ ಸೊಲ್ಯೂಷನ್ ಲೆಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಲಾಗ್ ಬೇಸ್ 10x ವಿಚ್ ಈಕ್ವಲ್ಸ್ 1.2 ಇದೆ ಅಲ್ವಾ, ಅದನ್ನು ಈಕ್ವಲ್ಸಿಂದ ಒಳಗಡೆ ತಗೊಂಡೆ ಅಂದರೆ ಏನಾಗುತ್ತೆ -1.2. ಸೊ we didn't know initial conditions. ನಾವು ಇನಿಷಿಯಲ್ ಕಂಡೀಷನ್ಸನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಹಾಗಾಗಿ ಫಸ್ಟಿಗೆ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 1 ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ವಿಚ್ ಇಂಪ್ಲೈಸ್ ಏನಾಗುತ್ತೆ, ಎಫ್ ಆಫ್ 1 ಆಗುತ್ತೆ. ಸೊ ಎಫ್ ಆಫ್ 1 ಆಗ್ತಾ ಇರೋದ್ರಿಂದ ಇಲ್ಲಿ ಎಕ್ಸ್ ಇರೋ ಜಾಗದಲ್ಲೆಲ್ಲ 1 ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ 1 ಲಾಗ್ ಬೇಸ್ 10 ಇಂಟು 1 ಮೈನಸ್ 1.2. ಸೊ ಸೊಲ್ಯೂಷನ್ ಎಷ್ಟು ಬರುತ್ತೆ ನಮಗೆ ಹಾಗಾದರೆ, ಸಿ 1 ಮೈನಸ್ ಲಾಗ್ ಬೇಸ್ 10 ಇದು 1 ಬ್ರಾಕೆಟ್ ಕ್ಲೋಸ್ ಮೈನಸ್ 1.2. ಸೊ ನಮಗೆ ನೆಗೆಟಿವ್ ವ್ಯಾಲ್ಯೂ ಬರ್ತಾ ಇದೆ, ವಿಚ್ ಇಂಪ್ಲೈಸ್ ಮೈನಸ್ 0.2 ಅಲ್ವಾ. ಸೊ ನೆಕ್ಸ್ಟ್ at x is equal to 2, which implies f of 2 is equal to 2 log base 10 2 minus 1.2. so again calculate ಮಾಡಿ, 2 log base 10 2 minus 1.2. ಸೊ ನಮಗೆ ಆನ್ಸರ್ ಎಷ್ಟು ಬರ್ತಾ ಇದೆ, 4 ಡೆಸಿಮಲ್ ಪ್ಲೇಸಸ್ ಅಂದಾಗ ಸೊ ನಾವು ಬರಿಬಹುದಲ್ವಾ, -0.5979. ಇನ್ನೂ ಒಂದು ಬರೆಯೋಣ, 794 ಬರ್ತಾ ಇದೆ. ಇದಿಷ್ಟು ಬಂತು. ಸೊ ಎರಡೂ ವ್ಯಾಲ್ಯೂ ಏನು ಬರ್ತಾ ಇದೆ ನಮಗೆ, ನೆಗೆಟಿವ್ ಬರ್ತಾ ಇದೆ. ಬಟ್ ಕಂಡೀಷನ್ಸ್ ಏನು ಹೇಳುತ್ತೆ, ಎಫ್ ಆಫ್ ಎಕ್ಸ್ ನಾಟ್ ಇಂಟು ಎಫ್ ಆಫ್ ಎಕ್ಸ್ 1 ವಿಚ್ ಇಸ್ ಅ ಲೆಸ್ ದ್ಯಾನ್ 0 ಅಂತ ಹೇಳುತ್ತೆ. ಬಟ್ ಎರಡು ಕಂಡೀಷನ್ಸ್ ಏನಾಗಿದೆ, ನೆಗೆಟಿವ್ ಬರ್ತಾ ಇದೆ. ಹಾಗಾಗಿ ನೆಕ್ಸ್ಟ್ ಏನು ಮಾಡೋಣ, ಅಟ್ ಎಕ್ಸ್ ಇಸ್ ಈಕ್ವಲ್ ಟು ಒಂದು ಪಾಸಿಟಿವ್ ವ್ಯಾಲ್ಯೂ ಬೇಕು ನಮಗೆ. ಅಟ್ ಎಕ್ಸ್ ಇಸ್ ಈಕ್ವಲ್ ಟು 3 ತಗೊಳ್ಳಿ. 3 ತಗೊಂಡಾಗ ಎಫ್ ಆಫ್ 3 ಈಸ್ ಈಕ್ವಲ್ ಟು
3 log base 10 3 minus 1.2. ಸೊ ಅಗೇನ್ ನಮಗೆ ಎಷ್ಟು ಬರುತ್ತೆ ಹಾಗಾದರೆ 3 log 3 bracket close minus 1.2. So we get one positive value. That positive value ಎಷ್ಟು ಬರ್ತಾ ಇದೆ 0.23136 ಬರ್ತಾ ಇದೆ. ಓಕೆ, ಸೊ ನೋಡಿ ಕಂಡೀಷನ್ಸ್ ಏನಾಗಬೇಕು ನಮಗೆ ಎಫ್ ಆಫ್ ಎಕ್ಸ್ ನಾಟ್ ಇಂಟು ಎಫ್ ಆಫ್ ಎಕ್ಸ್ ಒನ್ ವಿಚ್ ಈಸ್ ಅ ಲೆಸ್ ದ್ಯಾನ್ 0 ಆಗಬೇಕು. ಬಟ್ ಇಲ್ಲಿ ನೋಡಿ ಎಕ್ಸ್ ಒನ್ ಎಕ್ಸ್ ಈಸ್ ಈಕ್ವಲ್ ಟು 1 ಆ್ಯಂಡ್ ಎಕ್ಸ್ ಈಸ್ ಈಕ್ವಲ್ ಟು 2 ತೊಗೊಂಡಾಗ ನೆಗೆಟಿವ್ ಬರ್ತಾ ಇದೆ. ಸೊ ನಾವು ಎರಡರಲ್ಲಿ ಯಾವುದಾದ್ರೂ ಒಂದು ನೆಗೆಟಿವ್ ವ್ಯಾಲ್ಯೂನ ಕನ್ಸಿಡರ್ ಮಾಡ್ಕೋಬಹುದು ಆ್ಯಂಡ್ ಅನದರ್ ಒನ್ ಪಾಸಿಟಿವ್ ವ್ಯಾಲ್ಯೂ ಇದೆ ನಮಗೆ. ಸೊ ಹಾಗಾದರೆ ದೇರ್ ಫೋರ್ ರೂಟ್ ಲೈಸ್ ಬಿಟ್ವೀನ್ ನಾವು ತಗೋಬಹುದು ಯಾವುದಾದ್ರೂ ಈ ಮೂರಲ್ಲಿ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಅನ್ನು. ಸೊ ನಾವು ಐ ಆಮ್ ಕನ್ಸಿಡರಿಂಗ್ 2 and 3. Therefore root lies between 2 and 3. ಓಕೆ, 2 and 3 ಅನ್ನೋದು ರೂಟ್ ತಗೊಂಡ್ವಿ. ಹಾಗಾದರೆ ನಮಗೆ ಏನಾಯ್ತು ಇಲ್ಲಿ ನಾವು ಎಕ್ಸ್ ನಾಟ್ ಈಸ್ ಈಕ್ವಲ್ ಟು 2 ಆಯಿತು ಆ್ಯಂಡ್ x1 is equal to 3 ಆಯಿತು. ಸೊ ಈಗ ನಮಗೇನು ಬೇಕು ಎಫ್ ಆಫ್ ಎಕ್ಸ್ ನಾಟ್ ಬೇಕು. ಎಫ್ ಆಫ್ ಎಕ್ಸ್ ನಾಟ್ ಅಂದರೆ ಏನು ಎಫ್ ಆಫ್ 2. ಎಫ್ ಆಫ್ 2 ಎಷ್ಟಿದೆ ನನಗೆ ವ್ಯಾಲ್ಯೂ ಮೈನಸ್ 0.59794 ಇದೆ. ನೆಕ್ಸ್ಟ್ ಇಲ್ಲೇನಿದೆ ಎಕ್ಸ್ ಒನ್ ಇದೆ, ಅಲ್ಲಿಂದ ಏನು ಬೇಕು ನಮಗೆ ಎಫ್ ಆಫ್ ಎಕ್ಸ್ ಒನ್ ಬೇಕು. ಸೊ ಎಫ್ ಆಫ್ ಎಕ್ಸ್ ಒನ್ ಅಂದರೆ ಎಫ್ ಆಫ್ 3. ಎಫ್ ಆಫ್ 3 ಎಷ್ಟಿದೆ ವ್ಯಾಲ್ಯೂ 0. ಪಾಸಿಟಿವ್ ಇದೆ 23136 ಇದೆ ಅಲ್ವಾ. ಸೊ ಈಗ ನಮಗೆ ಕಂಡೀಷನ್ ಸ್ಯಾಟಿಸ್ಫೈ ಆಯ್ತು ನಮಗೆ. ದೇರ್ ಫೋರ್ ಎಫ್ ಆಫ್ ಎಕ್ಸ್ ನಾಟ್ ಇಂಟು ಎಫ್ ಆಫ್ ಎಕ್ಸ್ ಒನ್ ವಿಚ್ ಈಸ್ ಅ ಲೆಸ್ ದ್ಯಾನ್ 0 ಆಯಿತು. ಸೊ ನಾವು ನೆಕ್ಸ್ಟ್ ಅಪ್ರಾಕ್ಸಿಮೇಟೆಡ್ ವ್ಯಾಲ್ಯೂ ಬೇಕು ನಮಗೆ. ನೆಕ್ಸ್ಟ್ ಅಪ್ರಾಕ್ಸಿಮೇಟೆಡ್ ವ್ಯಾಲ್ಯೂ ಬೇಕು ಅಂದರೆ ಏನು ಮಾಡಬೇಕು ಬೈ ರೆಗ್ಯುಲರ್ ಫ್ಲಾಸಿ ಮೆಥಡ್. ಬೈ ರೆಗ್ಯುಲರ್ ಫ್ಲಾಸಿ ಮೆಥಡ್, ರೆಗ್ಯುಲರ್ ನಾಟ್ ಅ ಫ್ಲಾಸಿ, ಇಟ್ಸ್ ಅ ಫಾಲ್ಸಿ ಮೆಥಡ್, ರೆಗ್ಯುಲರ್ ಫಾಲ್ಸಿ ಮೆಥಡ್. ಸೊ x2 ಬೇಕಲ್ವಾ ನಮಗೆ. ಸೊ x2 ಬೇಕು ಅಂದರೆ ನಾವೇನು ಮಾಡಬೇಕಾಗತ್ತೆ ಫಾರ್ಮುಲಾ ಅಂದರೆ ಎಕ್ಸ್ ನಾಟ್ ಮತ್ತು ಎಕ್ಸ್ ಒನ್ನನ್ನು ಅಪ್ಲೈ ಮಾಡ್ಕೋತೀವಿ. ಎಕ್ಸ್ ನಾಟ್ ಇಂಟು ಎಫ್ ಆಫ್ ಎಕ್ಸ್ ಒನ್ ಮೈನಸ್ ಎಕ್ಸ್ ಒನ್ ಇಂಟು ಎಫ್ ಆಫ್ ಎಕ್ಸ್ ನಾಟ್ ಡಿವೈಡೆಡ್ ಬೈ ಎಫ್ ಆಫ್ ಎಕ್ಸ್ ಒನ್ ಮೈನಸ್ ಎಫ್ ಆಫ್ ಎಕ್ಸ್ ನಾಟನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ. ಈಗ ನಮಗೆ ಇಲ್ಲಿ ಇರ್ತಕ್ಕಂಥ ಎಲ್ಲ ವ್ಯಾಲ್ಯೂಸ್ಗಳು ಗೊತ್ತಿದೆ. ಸೊ ನಾವು ಎಕ್ಸ್ ನಾಟ್ ಅಂದರೆ ಎಷ್ಟಿದೆ ಐ ವಿಲ್ ರೈಟ್ ಹಿಯರ್. ಎಕ್ಸ್ ನಾಟ್ ಮೀನ್ಸ್ 2. ಎಫ್ ಆಫ್ ಎಕ್ಸ್ ಒನ್ ಅಂದರೆ ಎಷ್ಟಿದೆ 2 ಇಂಟು 0.23136 ಇದೆ. ಮೈನಸ್ ಎಕ್ಸ್ ಒನ್ ಅಂದರೆ ಎಷ್ಟಿದೆ 3 ಇದೆ. ಇಂಟು ಎಫ್ ಆಫ್ ಎಕ್ಸ್ ನಾಟ್ ಅಂದರೆ ಎಷ್ಟಿದೆ ಮೈನಸ್ 0.59794 ಇದೆ. ಡಿವೈಡೆಡ್ ಬೈ ಎಫ್ ಆಫ್ ಎಕ್ಸ್ ನಾಟ್, ಸಾರಿ ಎಕ್ಸ್ ಒನ್ ಮೈನಸ್ ಎಫ್ ಆಫ್ ಎಕ್ಸ್ ನಾಟ್ ಇದೆ ಅಲ್ವಾ. ಎಫ್ ಆಫ್ ಎಕ್ಸ್ ನಾಟ್ ಎಕ್ಸ್ ಒನ್ ಅಂದರೆ ಎಷ್ಟಿದೆ ಪಾಸಿಟಿವ್ ವ್ಯಾಲ್ಯೂ 0.23136. ಸೊ ಮೈನಸ್ ಇದೆ ಎಫ್ ಆಫ್ ಎಕ್ಸ್ ನಾಟ್ ಇದೆ. ಎಫ್ ಆಫ್ ಎಕ್ಸ್ ನಾಟ್ ಇಸ್ ಅ ನೆಗೆಟಿವ್ ವ್ಯಾಲ್ಯೂ, ಮೈನಸ್ ಇಂಟು ಮೈನಸ್ ಪ್ಲಸ್ 0.59794. ಸೊ ಟೋಟಲ್ ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಫೈನಲಿ ವಿ ಗೆಟ್ x2 is equal to 2.72
102. ಸೊ x2 ಏನು ಸಿಕ್ತು ನಮಗೆ? ಹಾಗಾದರೆ 2.72 102 ಸಿಕ್ತು. ಸೊ ನೆಕ್ಸ್ಟ್ ಇದಾದಮೇಲೆ ಅವನು ಏನು ಹೇಳಿದ್ದಾನೆ? ಕರೆಕ್ಟೆಡ್ ಟು 4 ಡೆಸಿಮಲ್ ಪ್ಲೇಸಸ್ ಅಂತ ಹೇಳಿದ್ದಾನೆ ನಮಗೆ. ಸೊ ಹಾಗಾಗಿ ಏನೋ ಒಂದು ನಮಗೆ ವ್ಯಾಲ್ಯೂ ಪಾಸಿಟಿವ್ ಸಿಕ್ಕಿದೆ. x2 = 2.72102 ಸಿಕ್ಕಿದೆ. ಸೊ ನೆಕ್ಸ್ಟ್ ನೋಡೋಣ. ಹಾಗಾದರೆ ನಮಗೆ ಇದಿಷ್ಟು ಸಿಕ್ಕ ಮೇಲೆ x2 ಸಿಕ್ಕ ಮೇಲೆ ನನಗೆ ನೆಕ್ಸ್ಟ್ ಏನು ಬೇಕು? ಎಫ್ ಆಫ್ x2 ಬೇಕು. ಸೊ ಎಫ್ ಆಫ್ x2 ಅಂದರೆ ಏನಾಗುತ್ತೆ ನಮಗೆ? 2.72102 ಇಂಟು ಲಾಗ್ ಆಫ್ ಬೇಸ್ 10 2.72102 ಮೈನಸ್ 1.2. ನೋಡಿ, ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ? 2.72102 ಇಂಟು ಲಾಗ್ ಆಫ್ 2.72102 ಬ್ರಾಕೆಟ್ ಕ್ಲೋಸ್ ಮೈನಸ್ 1.2. ಸೊ ನಮಗೇನು ಸಿಗ್ತಾ ಇದೆ? ನೆಗೆಟಿವ್ ವ್ಯಾಲ್ಯೂ ಸಿಗ್ತಾ ಇದೆ. ನೆಗೆಟಿವ್ ವ್ಯಾಲ್ಯೂ ಏನು ಸಿಗ್ತಾ ಇದೆ? ಮೈನಸ್ 0.017086 ಇದೆ. 4 ಡೆಸಿಮಲ್ ಪ್ಲೇಸಸ್. ನೆಕ್ಸ್ಟ್ ಪ್ರೀವಿಯಸ್ ಡೆಸಿಮಲ್ ಪ್ಲೇಸಿಗೆ ಏನು ಮಾಡ್ತಾ ಇದ್ದೀವಿ? 86 ಇರೋದನ್ನು 9 ಮಾಡ್ಕೋತಾ ಇದ್ದೀವಿ. ಓಕೆ, ಸೊ ಅವಾಗ ಹಾಗಾದರೆ ನಮಗೇನು ಸಿಕ್ತು? ಮೈನಸ್ 0.017009 ಸಿಕ್ತು. ಹಾಗಾದರೆ ರೂಟ್ ಲೈಸ್ ಬಿಟ್ವೀನ್ ಏನಾಯ್ತು ನಮಗೆ ಈಗ? therefore the root lies between x2 value 2.72102 and 3 ಅನ್ನೋದೇನು? ನಮ್ಮ x1ನ ವ್ಯಾಲ್ಯೂ. ಓಕೆ, otherwise we have to write it as, or don't confuse it, f of x2 into f of x1 is less than 0. ಓಕೆ, ಇದಿಷ್ಟು ಆಯ್ತು ನಮಗೆ. ಸೊ ನೆಕ್ಸ್ಟ್ ನಮಗೆ ಅಪ್ರಾಕ್ಸಿಮೇಟೆಡ್ ವ್ಯಾಲ್ಯೂ ಬೇಕು ಅಗೇನ್ ನನಗೆ. ಸೊ ಅಗೇನ್ ಅಪ್ರಾಕ್ಸಿಮೇಟೆಡ್ ವ್ಯಾಲ್ಯೂ ಬೇಕು ಅಂದಾಗ x3 ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತೀವಲ್ವಾ ಬೈ ರೆಗ್ಯುಲರ್ ಫಾಲ್ಸಿ ಏನಾಗುತ್ತೆ? x3 x1 into f of x2 minus x2 into f of x1 divided by f of x2 minus f of x1. ಸೊ x1 ವ್ಯಾಲ್ಯೂ ಗೊತ್ತಿದೆ, x2 ವ್ಯಾಲ್ಯೂನೂ ಗೊತ್ತಿದೆ ನಮಗೆ. x2 ವ್ಯಾಲ್ಯೂ ಇಲ್ಲೇ ಇದೆ, x1 ವ್ಯಾಲ್ಯೂ ಇಸ್ 3. ಸೊ ಇವೆಲ್ಲ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಫೈನಲಿ ವಿ ಗೆಟ್ x3 is equal to 2.74021 ಇದಿಷ್ಟು ಬಂತು. ಸೊ ಅಗೇನ್ ನಾವೇನು ಮಾಡ್ತಾ ಹೋಗ್ತೀವಿ? ಸೇಮ್ ಪ್ರೋಸೆಸ್ಸನ್ನು ರಿಪೀಟಿಂಗ್ ಮಾಡ್ತಾ ಹೋಗ್ತೀವಿ ನಾವು. ರಿಪೀಟಿಂಗ್ this process this successive approximation is ಸೊ ಏನು ಬರ್ತಾ ಇದೆ? ನೆಕ್ಸ್ಟ್ x4ಗೆ 2.74024 ಬರುತ್ತೆ ಆ್ಯಂಡ್ x5 is equal to 2.74063. ಸೊ ನಮಗೆ ಬೇಕಾಗಿರೋದೇನು? ಕರೆಕ್ಟೆಡ್ ಟು 4 ಡೆಸಿಮಲ್ ಪ್ಲೇಸಸ್.
ಸೊ 4 ಡೆಸಿಮಲ್ ಪ್ಲೇಸಸ್ ಅಂದಾಗ x5 ನಲ್ಲಿ ನೋಡಿ 7406 ವರೆಗೂ ಬರುತ್ತೆ. ಹಾಗಾದರೆ hence the root is 2.7406 corrected to 4 decimal places. Okay, so this is the required solutions of this given problem. So next example, find the root of the equation x into e raised to x which equals cos x using regular Flossie method, using RF method. Correct to 4 decimal places. Corrected to 4 decimal places. ಓಕೆ, ಸೊ ಹಾಗಾದರೆ ನಮಗೆ ಫಂಕ್ಷನ್ ಏನು ಕೊಟ್ಟಿದ್ದಾನೆ, ಲೆಟ್ f of x is equal to cos x minus x e raised to x is equal to 0 ಕೊಟ್ಟಿದ್ದಾನೆ. ಸೊ ಅವನು ಅಗೇನ್ ನಮಗೆ ಇನಿಷಿಯಲ್ ಕಂಡೀಷನ್ಸ್ ಕೊಟ್ಟಿಲ್ಲ ಆ್ಯಂಡ್ ದೇ ಆರ್ ಗಿವನ್ ಎ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಸೊ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಅಂದಾಗ ನಾವು ಏನು ನೋಡ್ಕೋಬೋದು, ಇನಿಷಿಯಲ್ ಕಂಡೀಷನ್ಸು 0ದಿಂದ ತಗೋಬೋದು ನಾವು ಅಲ್ವಾ. ಸೊ ಹಾಗಾಗಿ ಎಫ್ ಆಫ್ 0 ಏನಾಗುತ್ತೆ, ಅಟ್ ಎಕ್ಸ್ ಇಸ್ ಈಕ್ವಲ್ ಟು 0ನ ಸಬ್ಸ್ಟಿಟ್ಯೂಟ್ ಮಾಡಿದರೆ ವಿಚ್ ಇಂಪ್ಲೈಸ್ ಎಫ್ ಆಫ್ 0 ವಿಚ್ ಇಂಪ್ಲೈಸ್ ಕಾಸ್ 0 minus 0 into e raised to 0. But the value of cos 0 ಏನು 1. 0 into this function 0. ಸೊ ಕಾಸ್ 0 ಏನಾಯಿತು 1 ಆಯ್ತು. ನಮಗೆ ಎಫ್ ಆಫ್ 0 ಏನು ಸಿಕ್ತು, ನಮಗೆ 1 ಸಿಕ್ತು. ಸೊ ನೆಕ್ಸ್ಟು ಅಟ್ ಎಕ್ಸ್ ಇಸ್ ಈಕ್ವಲ್ ಟು 1 ಸಬ್ಸ್ಟಿಟ್ಯೂಟ್ ಮಾಡಿ. ಅಟ್ ಎಕ್ಸ್ ಇಸ್ ಈಕ್ವಲ್ ಟು 1 ಸಬ್ಸ್ಟಿಟ್ಯೂಟ್ ಮಾಡಿದಾಗ ಎಫ್ ಆಫ್ 1 ಇಸ್ ಈಕ್ವಲ್ ಟು ಕಾಸ್ 1 ಮೈನಸ್ 1 ಇಂಟು ಇ ರೇಸ್ ಟು 1. ಸೊ ಕ್ಯಾಲ್ಕುಲೇಟ್ ಮಾಡಿ, ಕಾಸ್ ಆಫ್ 1 ಮೈನಸ್ 1 ಇಂಟು ಇ ರೇಸ್ ಟು ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್. ಸೊ exponential. ಸೊ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್. ಸೊ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ದ ವ್ಯಾಲ್ಯೂ ಆಫ್ ಎಕ್ಸ್ಪೋನೆನ್ಷಿಯಲನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ, ಸೊ ಕಾಸ್ 1ನಲ್ಲಿ ಅದನ್ನು ಸಬ್ಟ್ರಾಕ್ಟ್ ಮಾಡಿದಾಗ ಫೈನಲಿ ವಿ ಗೆಟ್ ಮೈನಸ್ 2.1778. ಸೊ ನಮಗೆ ಏನು ಸಿಕ್ತು, ಒಂದು ಪಾಸಿಟಿವ್ ಒಂದು ನೆಗೆಟಿವ್ ವ್ಯಾಲ್ಯೂ ಸಿಕ್ತಲ್ವಾ ನಮಗೆ. ಸೊ ಪಾಸಿಟಿವ್ ನೆಗೆಟಿವ್ ವ್ಯಾಲ್ಯೂ ಸಿಕ್ಕರೆ ನಾವು ಬರಿಬಹುದಲ್ವಾ. ದೇರ್ ಫೋರ್ ಎಫ್ ಆಫ್ ಆರ್ ದ ರೂಟ್ ಲೈಸ್ ಬಿಟ್ವೀನ್ 1 and or 0 and 1 ಅಂತ ಹೇಳಿ ಬರಿಬೋದು ನಾವು. ಸೊ ಹಾಗಾದರೆ therefore x0 is equal to 0 and x1 is equal to ಏನಾಯಿತು 1 ಆಯಿತು. ಸೊ ನೆಕ್ಸ್ಟ್ ಏನು ಬೇಕು ನಮಗೆ, ಎಫ್ ಆಫ್ ಎಕ್ಸ್ ನಾಟ್ ಬೇಕು. ಎಫ್ ಆಫ್ ಎಕ್ಸ್ ನಾಟ್ ಎಷ್ಟು ಸಿಗ್ತಾ ಇದೆ, 1 ಸಿಗ್ತಾ ಇದೆ
ಆ್ಯಂಡ್ ಎಫ್ ಆಫ್ x1 ಎಷ್ಟು ಸಿಗ್ತಾ ಇದೆ ನಮಗೆ -2.17798. ಸೊ therefore f of x0 into f of x1 is less than 0. So now by the method of regular falsi position x2 value na find out ಮಾಡ್ಕೋಬೇಕು by using RF method. X2 is equal to x0 into f of x1 minus x1 into f of x0 divided by f of x1 minus f of x0. ಸೊ ಸಬ್ಸ್ಟಿಟ್ಯೂಟ್ ಮಾಡಿದಾಗ x0 ವ್ಯಾಲ್ಯೂ ಏನಿದೆ 0 ಇಂಟು ಎಫ್ ಆಫ್ x1 ವ್ಯಾಲ್ಯೂ ಏನಿದೆ ನಮಗೆ -2.17798 ಇದೆ. ಮೈನಸ್ x1 ಅಂದರೆ ಎಷ್ಟಿದೆ 1 ಇದೆ. x0 ಎಫ್ ಆಫ್ x0 ವ್ಯಾಲ್ಯೂ ಏನು ಬಂದಿದೆ ನಮಗೆ ಇಂಟು 1 ಬಂದಿದೆ ಡಿವೈಡೆಡ್ ಬೈ ಎಫ್ ಆಫ್ x1 -2.17798 minus f of x0 value 1. So again this value gets 0. ಈ whole term 0 ಆಯ್ತು ನಮಗೆ. ಸೊ ಹಾಗಾದರೆ ಏನು ಉಳಿತು 1 into 1 -1 divided by this value ಉಳಿತು ನಮಗೆ. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೇನು ಸಿಗುತ್ತೆ here f of x0 x1 value. Okay, so after calculating again ನಮಗೇನು ಸಿಗುತ್ತೆ ಫೈನಲಿ 0.31467 ಸಿಗ್ತಾ ಇದೆ. ಸೊ ನೆಕ್ಸ್ಟ್ ಇದು ಯಾವುದ್ರದ್ದು ವ್ಯಾಲ್ಯೂ x2 ವ್ಯಾಲ್ಯೂ ನಮಗೆ. ಹಾಗಾದರೆ ನೆಕ್ಸ್ಟ್ ಏನು ಬೇಕು ಎಫ್ ಆಫ್ x2 ವ್ಯಾಲ್ಯೂ ಬೇಕು. ಎಫ್ ಆಫ್ x2 ವ್ಯಾಲ್ಯೂ ಅಂದರೆ ಏನಾಗುತ್ತೆ ಕಾಸ್ ಆಫ್ 0.31467 ಮೈನಸ್ 0.31467 ಇಂಟು e raised to 0.31467. So after calculating finally we get 0.51987. ಫೈನಲಿ ಎಫ್ ಆಫ್ x2 ಏನು ಸಿಕ್ತು ಪಾಸಿಟಿವ್ ವ್ಯಾಲ್ಯೂ ಸಿಕ್ತು ನಮಗೆ. ಇಲ್ಲಿ ನೆಗೆಟಿವ್ ವ್ಯಾಲ್ಯೂ ಅಂದರೆ ಏನಿದೆ ನಮಗೆ x1ಗಿದೆ. ಸೊ ಅಗೇನ್ ಅವರ್ ರೂಟ್ ಲೈಸ್ ಬಿಟ್ವೀನ್ therefore the root lies between ಯಾವುದ್ಯಾವುದು ರೂಟ್ ಲೈಸ್ ಬಿಟ್ವೀನ್ ಹಾಗಾದರೆ ನಮಗೆ x2 ಆ್ಯಂಡ್ x1 ವ್ಯಾಲ್ಯೂ 0.31467 ಆ್ಯಂಡ್ 1. ಸೊ ಹಾಗಾದರೆ ಅಗೇನ್ ವಿ ಆರ್ ಕನ್ಸಿಡರಿಂಗ್ ಹಿಯರ್ x2 f of x2 into f of x1 is less than 0 ಅಂತ ಹೇಳಿ ತಗೋಬಹುದು ನಾವು. Right. Yes, f of x1 is less than 0 ಅಂತ ಹೇಳಿ ಕನ್ಸಿಡರ್ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಅಗೇನ್ ನಮಗೆ ಏನು ಬೇಕು ನೆಕ್ಸ್ಟ್ ಅಪ್ರಾಕ್ಸಿಮೇಟೆಡ್ ವ್ಯಾಲ್ಯೂ. ಸೊ ನೆಕ್ಸ್ಟ್ ಅಪ್ರಾಕ್ಸಿಮೇಟೆಡ್ ವ್ಯಾಲ್ಯೂ ಅಂದಾಗ ಏನಾಗುತ್ತೆ x3 is equal to x2 into f of x1 minus x1 into f of x2 divided by f of x2 minus f of x1.
ಸೊ x2 ಅಂದರೆ ಏನಿದೆ 0.31467 ಇಂಟು ಎಫ್ ಆಫ್ x1 ವ್ಯಾಲ್ಯೂ ಏನು ಬಂದಿದೆ ನಮಗೆ ಇಂಟು ಮೈನಸ್ 2.17798 ಮೈನಸ್ x1 ಅಂದರೆ ಏನು ಬಂದಿದೆ ನಮಗೆ 1 ಇದೆ ಇಂಟು ಎಫ್ ಆಫ್ x2 ಅಂದರೆ ಎಷ್ಟಿದೆ ಎಫ್ ಆಫ್ x2 ಈಸ್ 0.51987 ಇದೆ ಡಿವೈಡೆಡ್ ಬೈ ಎಫ್ ಆಫ್ x2 ವ್ಯಾಲ್ಯೂ 0.51987 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಎಫ್ ಆಫ್ x1 ವ್ಯಾಲ್ಯೂ ಏನಾಗುತ್ತೆ 2.17798. So after calculating finally we get x3 is equal to 0.44673 ಓಕೆ. ಸೊ ಇದೇ ರೀತಿ ಬರ್ತಾ ಹೋಗುತ್ತೆ ನಮಗೆ ಅಲ್ವಾ. ಈಗ ನೆಕ್ಸ್ಟ್ x3ಗೆ ಏನು ಮಾಡ್ತೀವಿ ಎಫ್ ಆಫ್ x3ನ ಫೈಂಡ್ ಔಟ್ ಮಾಡ್ತೀವಿ. ಹಾಗಾದರೆ ನಮಗೆ ನೆಕ್ಸ್ಟ್ ಅಪ್ರಾಕ್ಸಿಮೇಟೆಡ್ ಬೇಕು. ಸೊ ದೇರ್ಫೋರ್ ದ ಸಕ್ಸಸಿವ್ approximation or ಅಂದರೆ x4 ಅನ್ನು ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. x4 ವ್ಯಾಲ್ಯೂ 0.49402 and x5 value is equal to 0.509995 and x6 is equal to 0.51520, x7 is equal to 0.51692. ಸೊ ಅಪ್ ಟು ನಾವೆಲ್ಲಿವರೆಗೂ ಫೈಂಡ್ ಔಟ್ ಮಾಡ್ತೀವಿ x10 ಎಷ್ಟು ಬರ್ತಾ ಇದೆ ನಮಗೆ 0.51775 ಬರ್ತಾ ಇದೆ. ಸೊ ಬಟ್ ನಮಗೆ ಅವನು ಏನು ಕೇಳಿದ್ದಾನೆ ಒಂದು ರಿಯಲ್ ರೂಟನ್ನು ಕೇಳಿದ್ದಾನೆ. ಸೊ ಪ್ರೀವಿಯಸ್ ಟರ್ಮ್ ಹಾಗಾದರೆ x9 ಏನಾಗಿದೆ ನಮಗೆ x9 is equal to 0.51767 ಆಗಿದೆ. ಸೊ ಬಟ್ ಅವನು ಕೇಳಿರ್ತಕ್ಕಂಥದ್ದೇನು 4 ಡೆಸಿಮಲ್ ಪ್ಲೇಸಸ್. ಸೊ 4 ಡೆಸಿಮಲ್ ಪ್ಲೇಸಸ್ ಅಂದಾಗ ನೋಡಿ ಹಿಯರ್ 5 ಡೆಸಿಮಲ್ ಪ್ಲೇಸಸ್ ಇದೆ. 4 ಡೆಸಿಮಲ್ ಅಂದಾಗ ಇಲ್ಲಿ 7 ಇರೋದು ಪ್ಲಸ್ 1 ಪ್ರೀವಿಯಸ್ ಟರ್ಮಿಗೆ ಆ್ಯಡ್ ಆದರೆ ಹಿಯರ್ 0.5177 ಆಯಿತು. ಬಟ್ ಎಕ್ಸ್ಟರ್ನಲ್ಲಿ ನಮಗೆ 4 ಡೆಸಿಮಲ್ ಪ್ಲೇಸಸ್ ಅಂದರೆ ಏನಿದೆ 0.5177 ಇದೆ. ಸೊ ಹಾಗಾದರೆ ನಾವು ಬರೀಬಹುದು ಹ್ಯಾನ್ಸ್ the root is 0.5177. okay, this is the required solution of given equation. Next example by using regular falsi method to find the approximated value of root 3 corrected to 3 decimal places. 3 decimal places. okay, so ನೋಡಿ by the method of regular falsi method they are given. so same type problem I think bisection method ನಲ್ಲಿ ನಾವು ಸಾಲ್ವ್ ಮಾಡಿದ್ದೀವಿ. ಬಟ್ ಇಲ್ಲಿ ಈಗ ರೆಗ್ಯುಲರ್ ಫಾಲ್ಸಿ ಮೆಥಡ್ನಲ್ಲಿ ಕೇಳಿರೋದ್ರಿಂದ ಸೊ ನಾವು ಏನು ಮಾಡಬೇಕಾಗತ್ತೆ ಈಗ ಸೊಲ್ಯೂಷನ್ ಲೆಟ್ x is equal to root 3 ಇದನ್ನು ಸ್ಕ್ವೇರ್ ಮಾಡಿದೆ ಅಂದರೆ ನನಗೇನು ಸಿಗುತ್ತೆ
ಎಕ್ಸ್ ಸ್ಕ್ವಯರ್ ಈಸ್ ಈಕ್ವಲ್ ಟು 3 ಆಗುತ್ತೆ. ಸೊ ಹಾಗಾದರೆ ನಮಗೊಂದು ಫಂಕ್ಷನ್ ಸಿಕ್ತು, ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಮೈನಸ್ 3. ಬಟ್ ವಿ ಡೋಂಟ್ ನೋ ದ ಇನಿಷಿಯಲ್ ಕಂಡೀಷನ್ಸ್. ಸೊ ಅಟ್ ಎಕ್ಸ್ ಈಸ್ ಈಕ್ವಲ್ ಟು 1 ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗುತ್ತೆ, ಇದು ಎಫ್ ಆಫ್ 1 ಈಸ್ ಈಕ್ವಲ್ ಟು 1 ಮೈನಸ್ 3 ವಿಚ್ ಇಂಪ್ಲೈಸ್ ಮೈನಸ್. ಅಟ್ ಎಕ್ಸ್ ಈಸ್ ಈಕ್ವಲ್ ಟು 2ನ ಸಬ್ಸ್ಟಿಟ್ಯೂಟ್ ಮಾಡಿ ಅವಾಗ ಏನಾಗುತ್ತೆ, ಎಫ್ ಆಫ್ 2 ಈಸ್ ಈಕ್ವಲ್ ಟು 2 ಸ್ಕ್ವಯರ್ 4 ಮೈನಸ್ 3 ವಿಚ್ ಇಂಪ್ಲೈಸ್ 1. ಸೊ ಹಾಗಾದರೆ ನನಗೆ ಒಂದು ರೂಟ್ ಸಿಕ್ತು. ದ ರೂಟ್ ಲೈಸ್ ಬಿಟ್ವೀನ್ 1 and 2. So now we are considering x0 and x1 value. ಸೊ ಹಾಗಾದರೆ ಏನಾಗುತ್ತೆ, ಲೆಟ್ x0 is equal to 1 and x1 is equal to 2. ಸೊ ಎಫ್ ಆಫ್ ಎಕ್ಸ್ ನಾಟ್ ಬೇಕು ನನಗೆ. ಎಫ್ ಆಫ್ ಎಕ್ಸ್ ನಾಟ್ ಏನು ಸಿಗ್ತಾ ಇದೆ, ಹಾಗಾದರೆ ನನಗೆ ಮೈನಸ್ 2 ಸಿಗ್ತಾ ಇದೆ. ಆ್ಯಂಡ್ ಎಫ್ ಆಫ್ ಎಕ್ಸ್ ಒನ್ ಏನು ಸಿಗ್ತಾ ಇದೆ, ನನಗೆ 1 ಸಿಗ್ತಾ ಇದೆ. ಸೊ ನಾವು ಬರಿಬೋದು ನಾವು ಕ್ಲಿಯರ್ಲಿ ಎಫ್ ಆಫ್ ಎಕ್ಸ್ ನಾಟ್ ಇಂಟು ಎಫ್ ಆಫ್ ಎಕ್ಸ್ ಒನ್ ವಿಚ್ ಇಸ್ ಅ ಲೆಸ್ ದ್ಯಾನ್ 0 ಅಂತ ಹೇಳಿ. ಸೊ ನಾವು ಬೈ ಆರ್ ಎಫ್ ಮೆಥಡ್ x2 is equal to ಏನಾಗುತ್ತೆ, x2 is equal to x0 into f of x1 minus x1 into f of x0 divided by f of x1 minus f of x0. ಸೊ ನೋಡಿ ವ್ಯಾಲ್ಯೂಸ್ ಗೊತ್ತಿದೆ ನಮಗೆ. x0 ಅಂದರೆ ಏನು, 1 ಇಂಟು ಎಫ್ ಆಫ್ ಎಕ್ಸ್ ಒನ್ ಅಂದರೆ ಏನು ಬಂದಿದೆ, ಅಗೇನ್ 1 ಬಂದಿದೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. x1 ವ್ಯಾಲ್ಯೂ ಏನಿದೆ 2 ಇದೆ. ಎಫ್ ಆಫ್ ಎಕ್ಸ್ ನಾಟ್ ವ್ಯಾಲ್ಯೂ ಏನಿದೆ, ಅಗೇನ್ ಇಂಟು 2 ಡಿವೈಡೆಡ್ ಬೈ ಎಫ್ ಆಫ್ ಎಕ್ಸ್ ಒನ್ ವ್ಯಾಲ್ಯೂ ಏನಿದೆ 1 ಮೈನಸ್ ಇಂಟು ಮೈನಸ್ ಪ್ಲಸ್ ಎಫ್ ಆಫ್ ಎಕ್ಸ್ ನಾಟ್ ಮೈನಸ್ 2 ಇರೋದು, ಅಗೇನ್ ಇಲ್ಲಿ ಪ್ಲಸ್ ಆಗುತ್ತೆ 2 ಆಗುತ್ತೆ. ಸೊ ಫೈನಲಿ ವಿ ಗೆಟ್ 5/3. ಸೊ 5/3 ಅಂದಾಗ 1.666 ಬರ್ತಾ ಹೋಗುತ್ತೆ. ನಾನು 5 ಡೆಸಿಮಲ್ ಪಾಯಿಂಟ್ಸನ್ನು ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟು x2 ಸಿಕ್ ನಮಗೆ. ನೆಕ್ಸ್ಟ್ ಏನು ಬೇಕು, ಎಫ್ ಆಫ್ x2 ಬೇಕು. ಎಫ್ ಆಫ್ x2 ಅಂದರೆ ಏನಾಗುತ್ತೆ, 1.6666 ಹೋಲ್ ಸ್ಕ್ವಯರ್ ಮೈನಸ್ 3. ಸೊ ಹೋಲ್ ಸ್ಕ್ವೇರ್ ಮೈನಸ್ 3 ಮಾಡಿದಾಗ ನಮಗೇನು ಸಿಗ್ತಾ ಇದೆ, ಮೈನಸ್ 0.2224 ಸಿಗತ್ತೆ. ಸೊ ನಾವು ಬರಿಬೋದು ಈಗ ನಾವು ಎಫ್ ಆಫ್ ಕ್ಲಿಯರ್ಲಿ x2 ಇಂಟು ಎಫ್ ಆಫ್ x1 ಈಸ್ ಲೆಸ್ ದ್ಯಾನ್ 0. ಸೊ ನೆಕ್ಸ್ಟ್ ಅಪ್ರಾಕ್ಸಿಮೇಟೆಡ್ ವ್ಯಾಲ್ಯೂ ಬೇಕು. ಸೊ ಅಗೇನ್ ನೆಕ್ಸ್ಟ್ ಅಪ್ರಾಕ್ಸಿಮೇಟೆಡ್ ವ್ಯಾಲ್ಯೂ ಅಂದಾಗ x3 is equal to x1 into f of x2 minus x2 into f of x1 divided by f of x2 minus f of x1. ಸೊ ಇದರ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ x1 ವ್ಯಾಲ್ಯೂ 2. ಸೊ ಎಫ್ ಆಫ್ x2 ವ್ಯಾಲ್ಯೂ ಬಂದಿರೋದು ನಮಗೆ ಮೈನಸ್ 0.22224 ಮೈನಸ್ x2 ವ್ಯಾಲ್ಯೂ 1.6666 ಇಂಟು ಎಫ್ ಆಫ್ x1 ವ್ಯಾಲ್ಯೂ 1 ಹೋಲ್ ಡಿವೈಡೆಡ್ ಬೈ ಎಫ್ ಆಫ್ x2 ಮೈನಸ್ 0.22224 ಮೈನಸ್ 1. ಸೊ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ರಿಕ್ವೈರ್ಡ್ ಸೊಲ್ಯೂಷನ್ ಏನು ಸಿಗ್ತಾ ಇದೆ, 1.72
72 ಸಿಗ್ತಾ ಇದೆ. ಸೊ x3 ವ್ಯಾಲ್ಯೂ ಏನು ಸಿಕ್ತು ನಮಗೆ? ಹಾಗಾದರೆ ಇಲ್ಲಿ ನಮಗೆ x3 ಈಸ್ ಈಕ್ವಲ್ ಟು 1.7272. ಸೊ ನೆಕ್ಸ್ಟ್ ನನಗೆ ಬೇಕಾಗಿರೋ ವ್ಯಾಲ್ಯೂ ಎಫ್ ಆಫ್ x3 1.7272 ಹೋಲ್ ಸ್ಕ್ವೇರ್ ಮೈನಸ್ 3 ನಾ ಮಾಡಿದಾಗ ಫೈನಲಿ ವಿ ಗೆಟ್ ಮೈನಸ್ 0.01678. okay, so next again clearly we have to write it as the given condition satisfies f of x3 into f of x1 is always less than 0. One positive value, one negative value. So next, by the regular Flossy method we have to find approximate value. Approximate value ಅಂದ್ರೆ next ಏನು ಬೇಕು? x4 ಬೇಕು. x4 is equal to ಬರಿಬೋದಲ್ವಾ x1 into f of x3 minus x3 into f of x1 divided by f of x3 minus f of x1. So which implies x1 value 2 substitute ಮಾಡಿ into f of x3 value ಏನು ಬಂದಿದೆ? minus 0.01678 minus 1 point x3 value 7272 into 1 divided by f of x3 value minus 0.01678 minus 1. So after calculating x4 is equal to 1.7317 ಸಿಕ್ತು ನಮಗೆ. ಸೊ ಕ್ವಶನಲ್ಲಿ ಕೇಳಿರ್ತಕ್ಕಂಥದ್ದು 3 ಡೆಸಿಮಲ್ ಪ್ಲೇಸಸ್ ಅಂತ ಹೇಳಿ ಕೇಳಿದ್ದಾರೆ. ಸೊ ಏನೋ ಒಂದು ವ್ಯಾಲ್ಯೂ ಬಂತು ಈಗ. ಸೊ ಬಟ್ ಇದಕ್ಕೆ ಒಂದು ನಿಯರೆಸ್ಟ್ ವ್ಯಾಲ್ಯೂ ಬರಬೇಕು ನಮಗೆ ನೆಕ್ಸ್ಟ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿದಾಗ. ಸೊ ಅಗೇನ್ ವಿ ಹ್ಯಾವ್ ಟು ರೈಟ್ ಇಟ್ ಆಸ್ ಎಫ್ ಆಫ್ x4 ಬೇಕು ನೆಕ್ಸ್ಟ್ ನನಗೆ. ಎಫ್ ಆಫ್ x4 ಅಂದರೆ ಏನಾಗುತ್ತೆ? 1.7317 ಹೋಲ್ ಸ್ಕ್ವೇರ್ ಮೈನಸ್ 3 ಮಾಡಿದಾಗ minus 0.00121 ಬಂತು. ಅಗೇನ್ ನೆಗೆಟಿವ್ ವ್ಯಾಲ್ಯೂ. ಕ್ಲಿಯರ್ಲಿ the root lies between f of x4 into f of x1 which is a less than 0. ಸೊ ಹಾಗಾದರೆ ನೆಕ್ಸ್ಟ್ ಏನು? x5 ನ ಅಂದರೆ ಏನು? x1 into f of x4 minus x4 into f of x1 divided by f of x4 minus f of x5. ಸೊ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ x1 ವ್ಯಾಲ್ಯೂ ಏನಿದೆ? ಸೊ x1 ಅಂದರೆ ಏನು ಎಷ್ಟಿದೆ ನಮಗೆ? 2 ಇದೆ. ಇಂಟು ಎಫ್ ಆಫ್ x4 ಎಷ್ಟು ಬಂದಿದೆ? ಮೈನಸ್ 0.00121 ಬಂದಿದೆ. ಅಗೇನ್ ಬರೀ x4 ಅಂದರೆ ಎಷ್ಟು ಬಂದಿದೆ? 1.7317 ಇಂಟು ಎಫ್ ಆಫ್ x1 ಅಂದರೆ 1 ಇದೆ ಡಿವೈಡೆಡ್ ಬೈ ಎಫ್ ಆಫ್ x4. ಎಫ್ ಆಫ್ x4 ಅಂದರೆ ಎಷ್ಟಿದೆ ನಮಗೆ? ಮೈನಸ್ 0.00121 ಮೈನಸ್ ಎಫ್ ಆಫ್ x1 ಅಂದರೆ ಎಷ್ಟಿದೆ? 1 ಇದೆ. ಸೊ ಇವಿಷ್ಟನ್ನು ಮಾಡಿ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಫೈನಲಿ ವಿ ಗೆಟ್ x5 is equal to 1.7320 ಬರುತ್ತೆ. ಬಟ್ ಅವನು ಕರೆಕ್ಟೆಡ್ ಟು ನಮಗೆ 3 ಡೆಸಿಮಲ್ ಪ್ಲೇಸಸ್ ಅಂತ ಹೇಳಿ ಕೊಟ್ಟಾಗ 1.732 ಇಲ್ಲಿಗೆ ಎಂಡ್ ಮಾಡ್ತೀವಿ. ಸೊ ನೋಡಿ ಪ್ರೀವಿಯಸ್ x4 ನೋಡಿ ಇಲ್ಲಿ 7 ಇದೆ. 3 ಡೆಸಿಮಲ್ ಪ್ಲೇಸಸ್ ಅಂದಾಗ ಪ್ರೀವಿಯಸ್ ಟರ್ಮಿಗೆ ಶಿಫ್ಟ್ ಆಗುತ್ತೆ. ಸೊ ಅವಾಗ ನಾವು ಅಪ್ರಾಕ್ಸಿಮೇಟ್ಲಿ ಬರಿಬೋದಲ್ವಾ 1.732 ಅಂತ ಹೇಳಿ. ಸೊ ನೋಡಿ x4 ಆ್ಯಂಡ್ x5 ವ್ಯಾಲ್ಯೂ both are equal. So the real root is, therefore the real root is 1.732 of the given equation. Okay, thank you.